ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಟನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ, ಇವತ್ತು ನೋಡಿ ಸಿಂಗಲ್ ಆಗಿ ಮಣಿ ಹಾಕಿ ಸಿಂಗಲ್ ಒಂದು ಆರ್ಚು ಕುಚ್ಚು ಕಟ್ಟೋದು ಹೇಗೆ, ಯಾವ ಥರ ಈ ಡಿಸೈನ್ನ ಕಟ್ಟಬೇಕು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬಳಸ್ತಾ ಇರೋದು 6 ಎಳೆ ದಾರ, ಒಂದು ಗೋಲ್ಡ್ ಕಲರ್ ಬೀಡ್ಸು ಬಳಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವಾಗ ನೋಡಿ, ನಾನು ವೈಟ್ ಕಲರ್ ಲೇಸನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ವೈಟ್ ಕಲರ್ ಲೇಸು ಮತ್ತು 9.5 mm ಸೂಜಿನ ತಗೊಂಡಿದ್ದೀನಿ. 6 ಎಳೆ ದಾರ ತಗೊಂಡು ಗಂಟು ಹಾಕಿದ್ದೀನಿ. ಒಂದು ಸತಿ ಸಿಂಗಲ್ ಕ್ರೋಶನ ಮಾಡಿದ್ದೀನಿ, ಮತ್ತು ಇನ್ನೊಂದು ಸತಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಹಾಕಿದರೆ ನಾವು ಡಬಲ್ ಸತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಡಬಲ್ ಸತಿ ಸಿಂಗಲ್ ಕ್ರೋಶ ಆದಮೇಲೆ ನಾನು ನೋಡಿ ಇಲ್ಲಿ 3, 4, 7 ಚೈನ್ನ ಹಾಕ್ಕೊತೀನಿ ನೋಡಿ ಸ್ನೇಹಿತರೆ. ನೋಡಿ, ನಾನು 7 ಚೈನ್ನ ಹಾಕ್ಕೊಂಡಿದ್ದೀನಿ. 7 ಚೈನು ಕರೆಕ್ಟ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊತಾ ಇದ್ದೀನಿ. ಅದ್ರ ಸ್ವಲ್ಪ ಒಳಗಡೆನೇ ತಗೋಬೇಕು. ನೋಡಿ, ಸ್ವಲ್ಪ 6 ಚೈನ್ ಬರುತ್ತಲ್ಲ, 5 ಚೈನು 7 ಚೈನ್ ಹಾಕ್ಕೊಂಡಿದ್ದೀನಿ. ನಾವು ಮಾಮೂಲಿ 5 ಚೈನ್ಗೆ ಲಾಕ್ ಮಾಡ್ಕೋತೇವಲ್ಲ, ಆ ಥರ ಸ್ವಲ್ಪ ಲೂಸಾಗಿ ಬಿಟ್ಟು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಾದಮೇಲೆ ನಾನು ಇಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ ಇತ್ತು ನೋಡಿ, ಈ ಥರ ಗೋಲ್ಡ್ ಕಲರ್ ಬೀಡ್ಸ್ನ ಬಳಸ್ತಾ ಇದ್ದೀನಿ. ಮತ್ತು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಮತ್ತು ಲಾಕ್ ಮಾಡಿ ಬೀಡ್ಸ್ನ ಕರೆಕ್ಟಾಗಿ ನೋಡಿಕೊಂಡು ಇಲ್ಲೇ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಅಂದರೆ ಒಂದು ಸಿಂಗಲ್ ಕ್ರೋಶ. ಈ ಥರ ಸಿಂಗಲ್ ಕ್ರೋಶ ಆದಮೇಲೆ ನೋಡಿ, ನಾನು ಮತ್ತೆ 7 ಚೈನ್ನ ಹಾಕ್ಕೊತಾ ಇದ್ದೀನಿ. 4, 6, 7 ಕರೆಕ್ಟಾಗಿ ನೋಡಿಕೊಂಡು 7 ಚೈನು ಸ್ವಲ್ಪ ಒಳಗಡೆನೆ ಹಾಕೋಬೇಕು ನೋಡಿ. ಇದೇ ಥರ 7 ಚೈನು ಒಂದು ಬೀಡ್ಸು ಹಾಕ್ಕೊತಾ ಇದ್ದೀನಿ. ಮತ್ತು 7 ಚೈನ ಹಾಕಿದ್ಮೇಲೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ಗೋಲ್ಡ್ ಕಲರ್ ಬೀಡ್ಸ್ ಅಲ್ವಾ, ನಿಮಗೆ ಸೀರೆ ಕಲರ್ ಯಾವ ದಾರ ಇರುತ್ತೆ ಆ ಕಲರ್ ದಾರನ ತಗೊಂಡು ನೀವು ಯೂಸ್ ಮಾಡ್ಬೋದು. ನನ್ನ ಹತ್ರ ಗೋಲ್ಡ್ ಕಲರ್ ಇತ್ತು, ನಾನು ಅದರಲ್ಲೇ ಲೇಸ್ ಮೇಲೆ ಮಾಡ್ತಾ ಇರೋದು, ಅದಕ್ಕೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಮತ್ತೆ ಗೋಲ್ಡ್ ಕಲರ್ ಬೀಡ್ಸ್ ತಗೊಂಡು ಗೋಲ್ಡ್ ಕಲರ್ ಬೀಡ್ಸ್ ಲಾಕನ್ನು ಮಾಡಿ ಮತ್ತೆ ನೋಡಿ ಕರೆಕ್ಟಾಗಿ ಹೀಗೆ ಬರ್ತಾಯಿದೆ. ಒಂದು 7 ಚೈನು ಒಂದು ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಬೀಡ್ಸ್ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಮತ್ತೆ 7 ಚೈನ ಹಾಕ್ಕೊತಾ ಇದ್ದೀನಿ ನೋಡಿ. ಇದೇ ಥರ 7 ಚೈನ ಹಾಕ್ಕೋಬೇಕು. ನಿಮಗೆ ಬೇಕಂದರೆ ಜಾಸ್ತಿ, ಕಡಿಮೆ ಬೇಕಂದರೆ ಕಡಿಮೆ 5 ಚೈನು ಹಾಕ್ಕೋಬೋದು ಸ್ನೇಹಿತರೆ. ಆದರೆ 5 ಚೈನ್ ಹಾಕಿದರೆ ಜಾಸ್ತಿ ಅಷ್ಟೊಂದು ಡಿಸೈನ್ ಚೆನ್ನಾಗಿ ಬರಲ್ಲ ಅನಿಸುತ್ತೆ. ಅದಕ್ಕೆ ನಾನು 7 ಚೈನ್ನ ಹಾಕ್ಕೊಂಡಿದ್ದೀನಿ. 7 ಚೈನ್ ಹಾಕಿದರೆ ಒಂದು 2-3 ಕಂಬಗಳು ಸ್ವಲ್ಪ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ನೋಡಿ. ಇವಾಗ ಇನ್ನೊಂದು ಬೀಡ್ಸ್ನ ಹಾಕಿಬಿಟ್ಟು ಬೀಡ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು ಬೀಡ್ಸ್ನ ಸಿಂಗಲ್ ಕ್ರೋಶ ಕರೆಕ್ಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇರೋದು ಸ್ನೇಹಿತರೆ. ಮತ್ತು ಇನ್ನು 7 ಚೈನ್ನ ಹಾಕ್ಕೊತೀನಿ. ಫುಲ್ ಸೀರೆನ ಫಸ್ಟ್ ಸ್ಟೆಪ್ಪಲ್ಲಿ ಇದೇ ಥರ 7 ಚೈನು ಒಂದು ಬೀಡ್ಸು ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಒಳಗಡೆ ಹಾಕ್ಕೋಬೇಕು ಸ್ನೇಹಿತರೆ. ಒಂದು 2 ಚೈನು ಒಳಗಡೆ ಬರೋ ಥರ ಲಾಕನ್ನು ಮಾಡ್ಕೋಬೇಕು. ಮತ್ತು ನಾನು ಗೋಲ್ಡ್ ಕಲರ್ ಬೀಡ್ಸ್ನ ಬಳಸ್ತಾ ಇದ್ದೀನಿ. ನಿಮಗೆ ಯಾವ ಕಲರ್ ಬೇಕು, ಯಾವ ಕಲರ್ ಸೇಪ್ ಬೇಕು, ಯಾವ ಡಿಸೈನ್ ಚೆನ್ನಾಗಿಗೆ ಸೀರೆಗೆ ಸೂಟ್ ಆಗುತ್ತೆ ಅಂತ ಆ ಥರ ನೋಡಿಕೊಂಡು ಬೀಡ್ಸ್ನ ಯೂಸ್ ಮಾಡ್ಬೋದು. ನನ್ನ ಹತ್ರ ಇದು ಜಾಸ್ತಿ ಇದೆ ಬೀಡ್ಸು, ಅದಕ್ಕೆ ನಾನು ಯಾವುದಾದ್ರೂ ಬೀಡ್ಸ್ ಇರಲಿ ಅಂತ ಕ್ರೋಶ ಮೇಲೆ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಲೇಸ್ ಮೇಲೆ ಅಲ್ವಾ, ಅದಕ್ಕೆ ನೋಡಿ. ಬೀಡ್ಸ್ನ ಲಾಕ್ ಮಾಡಿದ್ಮೇಲೆ ಮತ್ತೆ ನಾನು ಇನ್ನೂ 7 ಚೈನ್ನ ಹಾಕ್ಕೊತಾ ಇದ್ದೀನಿ ನೋಡಿ. ನೋಡಿ, ಕರೆಕ್ಟಾಗಿ ಈ ಥರ ನೋಡಿಕೊಂಡು 7 ಚೈನ್ನ ಹಾಕ್ಕೊತಾ ಇದ್ದೀನಿ ನೋಡಿ. 4 ಬೀಡ್ಸ್ ಹಾಕಿದ್ದೀನಿ. ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿ, 7 ಚೈನು ಒಂದು ಬೀಡ್ಸ್ನ ಹಾಕ್ಕೊಂಡಿದ್ದೀನಿ, 7 ಚೈನು ಒಂದು ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇದೇ ಥರ ಫಸ್ಟ್ ಆರ್ಚು ಫುಲ್ಲು ಸೀರೆಗೆ ಹಾಕೋಬೇಕು. ನಾನು ಇಲ್ಲೇ ಸ್ಟಾಪ್ ಮಾಡಿ ಥ್ರೆಡನ್ನು ಕಟ್ ಮಾಡಿದ್ದೀನಿ. ಮತ್ತು ಸೆಕೆಂಡ್ ಸ್ಟೆಪ್ ನೋಡಿ, ಇಲ್ಲಿ 2ನೇ ಸ್ಟೆಪ್ ಏನಂತೆ, ನಾನು ಪಿಂಕ್ ಕಲರ್ ದಾರನ ತಗೊತಾ ಇದ್ದೀನಿ. ನೀವು ಯಾವುದಾದ್ರೂ ಕಲರ್ ಯೂಸ್ ಮಾಡ್ಕೋಬೋದು, ಬೇಕಂದರೆ ಒಂದೇ ಕಲರಲ್ಲಿ ಮಾಡ್ಬೋದು. ಲಾಕನ್ನು ಮಾಡಿ, ಫಸ್ಟು ಲಾಕ್ ಮಾಡಿದ್ದೇವಲ್ಲ, ಲಾಕನ್ನು ಮಾಡಿ ಮತ್ತು ನಾನು ಇದರಲ್ಲಿ ನೋಡಿ 7 ಚೈನ್ ಇತ್ತಲ್ಲ, ಅದರಲ್ಲಿ ಕರೆಕ್ಟಾಗಿ ಸೂಜಿ ಮೇಲೆ ದಾರ ತಗೊಂಡು ಒಳಗಡೆ ಹೋಗಿ 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ನೋಡಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊತೀನಿ ನಾನು.
ನೋಡಿ ನಾನು ಇಲ್ಲೇ ಡಬಲ್ ಕ್ರೋಶ ಇಲ್ಲ, ಸಿಂಗಲ್ ಕ್ರೋಶ ಅಲ್ಲ, ಇದೇ ಥರ ಫುಲ್ಲು ಸೂಜಿ ಮೇಲೆ ದಾರ ಒಂದೇ ಸತಿ ತಗೊಂಡು ಈ ಥರ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು, ಅಂದರೆ ಡಬಲ್ ಕ್ರೋಶ. ತುಂಬ ಉದ್ದಕ್ಕೆ ಬಿಡ್ತಾಯಿಲ್ಲ, ಎಳೆದ್ಬಿಟ್ಟು ತಗೊತಾ ಇದ್ದೀನಿ ಸ್ನೇಹಿತರೆ. ಜಾಸ್ತಿ ಆರ್ಚು ಅಂದರೆ ಕಂಬಗಳು ಜಾಸ್ತಿ ಉದ್ದನೂ ಬೇಡ, ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಡಿಸೈನು ಚೆನ್ನಾಗಿರುತ್ತೆ ನೋಡಿ. ಇದೇ ಥರ 7 ಚೈನ್ ಇದೆ ಅಲ್ವಾ, ಫುಲ್ ಇದು ಆರ್ಚು ಕಂಪ್ಲೀಟ್ ಆಗೋವರೆಗೂ ನಾವು ನೋಡಿಕೊಂಡು ಎಷ್ಟು ಬರುತ್ತೆ ಅಂತ ಕರೆಕ್ಟಾಗಿ ಇದೇ ಥರ ನೋಡಿಕೊಂಡು ಹಾಕೋಬೇಕು. ನೋಡಿ ಸೂಜಿ ಮೇಲೆ ದಾರ ತಗೊಂಡು ಒಳಗಡೆ ಹೋಗಿ ದಾರ ತಗೊಂಡ್ಬಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು, ಇದೇ ಥರ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಫುಲ್ಲು ನಾವು ಇದು ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಅದರಲ್ಲಿ ನಾವು ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಹಾಕೋಬೇಕು ಸ್ನೇಹಿತರೆ. 5 ಚೈನ ಹಾಕಿದರೆ ನಾವು ಆರ್ಚು ಚಿಕ್ಕದಾಗಿ ಬರುತ್ತೆ, ಅಂದರೆ ಕಂಬಗಳು ಕಡಿಮೆ ಬರುತ್ತೆ ಸ್ನೇಹಿತರೆ. ಇಲ್ಲಿ 7 ಚೈನ ಹಾಕೋದ್ರಿಂದ ಸ್ವಲ್ಪ ಕಂಬಗಳು ಜಾಸ್ತಿ ಬರುತ್ತೆ. ನೋಡಿ ನಾನು ಹೀಗೆ ಬರ್ತಾಯಿದೆ, ಇದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ತ್ರಿಬಲ್ ಕ್ರೋಶನೂ ಮಾಡ್ಕೋಬೋದು. ಡಬಲ್ ಕ್ರೋಶ ಚೆನ್ನಾಗಿರುತ್ತೆ, ಅದಕ್ಕೆ ಮಾಡಿದ್ದೀನಿ. ನೋಡಿ ಇವಾಗ ಕರೆಕ್ಟ್ ಆಗಿದೆ ಅಲ್ವಾ ಕಂಬಗಳು. ಮತ್ತು ಮಣಿ ಪಕ್ಕ ಲಾಕ್ ಇತ್ತಲ್ಲ, ಲಾಕ್ ಪಕ್ಕ ಲಾಕನ್ನು ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಹಾಕಿರುವಂಥ ಕಂಬಗಳು 14 ಇದೆ ಸ್ನೇಹಿತರೆ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನೋಡಿ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಬೀಡ್ಸ್ ಪಕ್ಕ ಲಾಕ್ ಮಾಡಿ 4 ಚೈನ್ ಹಾಕಿ, ಮತ್ತು ಈ ಕಡೆ ಸೈಡಲ್ಲಿ ಲಾಕ್ ಮಾಡಿದ್ದೇವಲ್ಲ, ಬೀಡ್ಸ್ ತಗೊಂಡು ಲಾಕ್ ಮಾಡಿದ್ದೇವಲ್ಲ ಅದ್ರ ಪಕ್ಕದಲ್ಲಿ ಮತ್ತು ಒಂದು ಸತಿ ಲಾಕನ್ನು ಮಾಡ್ಕೊತಾ ಇರೋದು. 4 ಚೈನ್ನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ, ನಾನು ನೋಡ್ತಾ ಇರ್ಬೋದು. 4 ಚೈನ್ ಹಾಕಿದ್ಮೇಲೆ ನೋಡಿ ಈ ಥರ ಚೈನ್ನ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಫುಲ್ಲು ಇನ್ನೂ ಆರ್ಚನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಫುಲ್ಲು ಆರ್ಚಲ್ಲಿ ಡಬಲ್ ಕ್ರೋಶ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು, ಇದೇ ಥರ ಫುಲ್ಲು ಈ ಆರ್ಚನ್ನು ಫಿನಿಶಿಂಗ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಅದಲ್ವಾ, ಸೆಕೆಂಡ್ ಸ್ಟೆಪ್ಪು ಇದು ಸ್ನೇಹಿತರೆ. ಇದಕ್ಕೆ ನಾವು ಕುಚ್ಚು ಕಟ್ಟೋಕ್ಕೆ ಎಲ್ಲಿ ಕಟ್ಬೋದು, ಕುಚ್ಚು ಇದೆಲ್ಲ ಈಗ ಬಂದಿದೆ ಅಲ್ವಾ ಅಂತ ಅಂದ್ಕೋಬೇಡಿ. ಇವಾಗ ನಾವು ಬೀಡ್ಸು ಕೆಳಗಡೆ 4 ಚೈನ್ನ ಹಾಕ್ಕೊಂಡಿದ್ದೇವಲ್ವ, ಆ 4 ಚೈನ್ ಕೆಳಗಡೆ ಕುಚ್ಚನ್ನು ಕಟ್ಟಬೇಕು. ನೋಡಿ ಸ್ನೇಹಿತರೆ, ಈ ಥರ ರೆಡಿಯಾಗಿದೆ. ಹೇಗೆ ಕಾಣಿಸ್ತಾ ಇದೆ ನೋಡಿ, ಬೀಡ್ಸು ಒಂದು ಆರ್ಚು, ಬೀಡ್ಸು ಒಂದು ಆರ್ಚು. ನೋಡಿ ಇದು 4 ಚೈನ್ ಹಾಕಿದ್ದೇವಲ್ಲ, 4 ಚೈನ್ ಕೆಳಗಡೆ ಕುಚ್ಚು ಬರುತ್ತೆ ಸ್ನೇಹಿತರೆ. ನೋಡಿ ಇದೇ ಥರ ಫುಲ್ಲು ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಇದ್ರ ಕೆಳಗಡೆ ಬೀಡ್ಸ್ ಕೆಳಗಡೆ 4 ಚೈನ್ ಹಾಕಿದ್ದೇವಲ್ಲ ಅಲ್ಲಿ ಕುಚ್ಚನ್ನು ಕಟ್ಕೋಬೇಕು. ಒಂದು ಆರ್ಚು ಒಂದು ಬೀಡ್ಸು ಅದ್ರ ಮಧ್ಯೆ ಕುಚ್ಚು ಬಂದರೆ ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಟ್ರೈ ಮಾಡಿ ಒಂದು ಸತಿ ನೀವು. ನಾನು ಎಲ್ಲೂ ಕುಚ್ಚಿಗೆ ಇದು ಗ್ಯಾಪ್ನ ಬಿಟ್ಟಿಲ್ಲ, ಬೀಡ್ಸ್ ಕೆಳಗಡೆನೆ ಕುಚ್ಚು ಕಟ್ತಾಯಿದ್ದೀನಿ. ಬನ್ನಿ ಇವಾಗ ಕುಚ್ಚು ಕಟ್ಟಿರೋದು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಕುಚ್ಚು ಕಟ್ಟಿದ ಮೇಲೆ ಹೀಗೆ ಕಾಣ್ತಾ ಇದೆ. ನೋಡಿ ಎಷ್ಟು ಗ್ರೈಂಡಾಗಿ ಕಾಣ್ತಾ ಇದೆ. ನೀವು ಬೇಕಂದರೆ ಇದಕ್ಕೆ ಚಿಕ್ಕದು ಸ್ಟೋನ್ಗಳು ಬರುತ್ತಲ್ಲ, ಗಮ್ ಹಾಕ್ಬಿಟ್ಟು ಅಂಟಿಸ್ಕೋಬೋದು ಸ್ಟೋನ್ ಮಣಿನ ಸ್ನೇಹಿತರೆ. ಆರ್ಚು ಒಂದು ಬೀಡ್ಸು ಕುಚ್ಚು ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಈ ಡಿಸೈನ್ ನೋಡ್ತಾ ಇರ್ಬೋದು ನೀವು. ಇದೇ ಥರ ಸಿಂಪಲ್ ಡಿಸೈನ್ಗಳು ನಮ್ಮ ಸ್ಯಾರಿಗೆ ನಾವು ಹಾಕೋಬಹುದು. ಕಸ್ಟಮರ್ ಸೀರೆಗಳು ಬಂದರೆ ಕಸ್ಟಮರ್ ಸೀರೆಗಳಿಗೆ ಈ ಥರ ಡಿಸೈನ್ ನಾವೆಲ್ಲ ಮಾಡಿಬಿಟ್ಟು ಇಟ್ಟಿದ್ರೆ ಅವ್ರು ತೋರಿಸ್ಬೋದು ಸ್ನೇಹಿತರೆ. ನೋಡಿ ನಾವು ಈ ಥರ ಡಿಸೈನ್ ಮಾಡಿದ್ದೆವು, ಇದರಲ್ಲಿ ಸೆಲೆಕ್ಟ್ ಮಾಡಿ ಯಾವ್ದು ಬೇಕು ನಿಮಗೆ ಅಂತ ಕಸ್ಟಮರ್ಗೆ ತೋರಿಸ್ಬೋದು ನಾವು. ನೋಡಿ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.